ಇವತ್ತು ಸಂಡೇ ಸ್ಪೆಷಲ್ ರವೆ ಇಡ್ಲಿ ಮಾಡೋಣ. ಮೊದಲಿಗೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಅಪ್ಲೈ ಮಾಡಿ ಸರಿಯಾಗಿ ಎಣ್ಣೆ ಸವರಿಕೊಂಡು ಪ್ಲೇಟಿಗೆ ಬ್ಯಾಟರನ್ನು ಹಾಕಿಕೊಳ್ಳೋಣ. ಇಡ್ಲಿ ಕುಕ್ಕರಿಗೆ ನೀರು ಹಾಕಿ ಸ್ವಲ್ಪ ಕುದಿಯಲಿಡಿ. ಈಗ ಬ್ಯಾಟರ್ ರೆಡಿ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮೃದುವಾದ ರೆಡಿ ಇಡ್ಲಿ ಮಾಡೋಣ ಬನ್ನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಇಡ್ಲಿ ಬ್ಯಾಟರನ್ನು ಹಾಕೋಣ. ಮತ್ತು ಅದಕ್ಕೆ ಚಟ್ನಿಯು ಚೆನ್ನಾಗಿರುತ್ತೆ. ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮತ್ತು ಇದು ಪುಟಾಣಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಚಟ್ನಿನೂ ಚೆನ್ನಾಗಿರುತ್ತೆ, ಅದು ಮಾಡೋಣ. ಈಗ ಮೊದಲಿಗೆ ಪ್ಲೇಟಿಗೆ ಎಲ್ಲ ಬ್ಯಾಟರನ್ನು ಹಾಕಿಕೊಂಡಿದ್ದೇವೆ. ಅದನ್ನು ಕುದಿಯಲಿಡೋಣ. ಇಡ್ಲಿ ಕುಕ್ಕರಿಗೆ ಇನ್ನೊಂದು ಪ್ಲೇಟಿಗೂ ಎಣ್ಣೆ ಸವರಿ ಅದಕ್ಕೂ ಬ್ಯಾಟರ್ನ ಹಾಕೋಣ. ಇಡ್ಲಿ ಬ್ಯಾಟರ್ನ ತುಂಬ ಮೃದುವಾಗಿರುತ್ತವೆ ಇಡ್ಲಿ. ಅಂದರೆ ಸ್ವಲ್ಪ ಸಾಫ್ಟ್ ಇರುತ್ತೆ. ಒಂದು 15 ಮಿನಿಟ್ವರೆಗೂ ಬಾಯ್ಲ್ ಮಾಡೋಣ. ಇಡ್ಲಿನೂ ಒಂದು 15 ಮಿನಿಟ್ಗೂ ಕುದಿಯಕ್ಕೆ ಇಡೋಣ. ಈಗ ಚಟ್ನಿಗೆ ಬೇಕಾದ ಸಾಮಗ್ರಿಗಳು: ಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಪುಟಾಣಿ, 1 ಟೊಮೆಟೊ,